ಇವತ್ತು ನಾವು ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಈ ಹೆಬ್ಬಾಳ ಬೆಂಗಳೂರು ಇದರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಬೇಕಾಗುತ್ತೆ. ಯಾಕಂದರೆ ಇದು ಕುರಿಯ ಸಾಕಣೆ ಬಗ್ಗೆ ಇರುವಂತಹ ಒಂದು ನಿಗಮವಾಗಿದ್ದು ಒಂದು ಸ್ವಾಯತ್ತ ಸಂಸ್ಥೆಯಾಗಿದೆ. ಕಾರಣ ಇದರ ಬಗ್ಗೆ ಒಂದಿಷ್ಟು ವಿವರಗಳನ್ನು ನಾವು ತಿಳ್ಕೊಳ್ಳೋದು ಅತ್ಯಂತ ಅವಶ್ಯಕತೆ ಇದೆ ಎಂಬುದು ನಮ್ಮ ಭಾವನೆ. ಈ ರಾಜ್ಯದ ಕುರಿಗಾರರ ಹಿತರಕ್ಷಣೆಗಾಗಿ ಕರ್ನಾಟಕ ಕುರಿ ಮತ್ತು ಕುರಿ ಉತ್ಪನ್ನಗಳ ಅಭಿವೃದ್ಧಿ ಕಾಯ್ದೆ 1974ರ ಪ್ರಕಾರ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ ದಿನಾಂಕ 3/3/75 ದಿನಾಂಕ 10/3/75 ಕರ್ನಾಟಕ ಕುರಿ ಮತ್ತು ಕುರಿ ಉತ್ಪನ್ನಗಳ ಅಭಿವೃದ್ಧಿ ಮಂಡಳಿ ಆಗ ಸ್ಥಾಪನವಾಯಿತು. ಮಂಡಳಿ ಸ್ಥಾಪನೆ ಆಯಿತು. ಇದಾದ ಮೇಲೆ ನಿಗಮ ಆಗಿರೋದು. ಸರ್ಕಾರವು ಕರ್ನಾಟಕದ ಕುರಿ ಮತ್ತು ಕುರಿ ಉತ್ಪನ್ನಗಳ ಅಭಿವೃದ್ಧಿ ಮಂಡಳಿಯನ್ನು ನಿಗಮವಾಗಿ ಪರಿವರ್ತಿಸಿ ಕಂಪನಿ ಕಾಯ್ದೆಗಳಡಿ ದಿನಾಂಕ ನೋಡ್ಕೊಳ್ಳಿ ಇಲ್ಲಿ 15/12/2001 ಕರ್ನಾಟಕ ಕುರಿ ಮತ್ತು ಕುರಿ ಉಣ್ಣೆ ಅಭಿವೃದ್ಧಿ ನಿಗಮ ಇದರ ಒಂದು ಅಸ್ತಿತ್ವಕ್ಕೆ ಇದನ್ನು ತಂದಿರುತ್ತದೆ. 2001 ನಿಗಮವಾಗಿದ್ದು 1975 ಅಭಿವೃದ್ಧಿ ಮಂಡಳಿ ಆಯಿತು. ಈಗ ಈ ನಿಗಮದಲ್ಲಿ ಅಧ್ಯಕ್ಷರು ಸೇರಿದಂತೆ ಒಟ್ಟು 20 ಜನ ಆಡಳಿತ ಮಂಡಳಿಯ ನಿರ್ದೇಶಕರು ಇರುತ್ತಾರೆ. ಈ ನಿಗಮದ ಅಧ್ಯಕ್ಷರು ಪಶುಸಂಗೋಪನಾ ಸಚಿವರು. ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಧ್ಯೇಯೋದ್ದೇಶಗಳು ಮತ್ತು ಕಾರ್ಯಕ್ರಮಗಳು ಅಂತಂದರೆ ಕುರಿಗಳ ತಳಿ ಅಭಿವೃದ್ಧಿ, ವೈಜ್ಞಾನಿಕ ಕುರಿ ಸಾಕಣೆಯಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು, ಕುರಿಗಳ ಆರೋಗ್ಯ ರಕ್ಷಣೆ ಮತ್ತು ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘಗಳ ಸ್ಥಾಪನೆ. ಇದಲ್ಲದೆ ಕುರಿಗಾರರಿಗೆ ಮತ್ತು ಕುರಿಗಳಿಗೆ ವಿಮಾ ಯೋಜನೆಯನ್ನು ಕೊಡುವುದು ಸಹಿತ ಇದರ ಒಂದು ಕಾರ್ಯವಾಗಿರುತ್ತದೆ. ಉಣ್ಣೆ ಸಂಗ್ರಹ ಸಹ ಇದರ ಒಂದು ಕಾರ್ಯ ಮತ್ತು ಇದರ ಮಾರಾಟ. ಕುರಿ ಮತ್ತು ಕುರಿ ಉತ್ಪನ್ನಗಳಿಗೆ ವೈಜ್ಞಾನಿಕವಾದ ಒಂದು ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸೋದು ಕುರಿ ಅಭಿವೃದ್ಧಿ ನಿಗಮದ ಒಂದು ಧ್ಯೇಯೋದ್ದೇಶ ಸಹಿತ. ಕುರಿಗಾರರಿಗೆ ಮೇವು ಅಭಿವೃದ್ಧಿ ತರಬೇತಿಯನ್ನು ಕೊಡುವುದು, ಯಾಂತ್ರೀಕೃತ ಉಣ್ಣೆ ಕಟಾವಣೆ, ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘಗಳಿಗೆ ಒಂದಾವೃತ್ತಿ ಪ್ರೋತ್ಸಾಹ ಧನವನ್ನು ಕೊಡೋದು. ಇದು ಸಹಿತ ರಾಜ್ಯದ 18 ಜಿಲ್ಲೆಗಳಿಗೆ ಬಹುಪಯೋಗಿ ಆ್ಯಂಬುಲೇಟರಿ ಕ್ಲಿನಿಕ್ಸನ್ನು ಅವರು ಸಹಿತ ಕೊಟ್ಟಿದ್ದಾರೆ. ಇದಲ್ಲದೆ ಇನ್ನೂ ಅನೇಕ ಸೌಲಭ್ಯಗಳನ್ನು ಹಾಗೂ ಎಕ್ಸ್ಗ್ರೇಷಿಯಾ ಅಥವಾ ಕುರಿಗಳು ಇದ್ದಕ್ಕಿದ್ದಾಗೆ ಮೃತಪಟ್ಟರೆ ಅವುಗಳಿಗೆ ಪರಿಹಾರ ನೀಡುವ ಒಂದು ಸಂದರ್ಭದಲ್ಲಿದೆ. ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಪ್ರವಾಹ, ಭೂಕಂಪ, ಸಿಡಿಲು ಬಡಿದಾಗ, ಭೂಕುಸಿತ ಅಥವಾ ಆಲಿಕಲ್ಲು ಮಳೆ ಇವೆಲ್ಲ ಆದಾಗ ಒಂದಿಷ್ಟು ಪರಿಹಾರ ಘೋಷಣೆಯನ್ನು ಸಹಿತ ಅವರು ಮಾಡ್ತಾರೆ. ಅಪಘಾತ ಸಂದರ್ಭದಲ್ಲಿ ವಿದ್ಯುತ್ ಪ್ರವಾಹ, ಇದ್ದಕ್ಕಿದ್ದಾಗೆ ಬೆಂಕಿ ಅನಾಹುತ, ರೈಲು ಅಥವಾ ರಸ್ತೆ ದುರಂತದಲ್ಲಿ ಕುರಿಗಳು ಸತ್ತರೆ ಅದಕ್ಕೆ ಪರಿಹಾರವನ್ನು ಕೊಡುವ ಯೋಜನೆ ಸಹಿತ ಈ ಮಂಡಳಿಯಲ್ಲಿ ಇದೆ. ಕುರಿಗಳು ಮೇಯುವ ಸಮಯದಲ್ಲಿ ಅಥವಾ ರೊಪ್ಪಗಳಲ್ಲಿ ಇದ್ದಾಗ ಕಾಡು ಪ್ರಾಣಿಗಳ ದಾಳಿ ಹಾಗೂ ಬೀದಿ ನಾಯಿಗಳ ದಾಳಿಗೆ ಮರಣ ಹೊಂದಿದ ಸಂದರ್ಭದಲ್ಲಿ ರೈತರಿಗೆ ಅದರ ಒಂದು ಪರಿಹಾರವನ್ನು ಕೊಡುವುದು ಸಹಿತ ಈ ನಿಗಮದ ಮೂಲಕವೇ. ಸಾಂಕ್ರಾಮಿಕ ರೋಗಗಳು, ಕುರಿಗಳ ಕರುಳುಬೇನೆ, ಗಳಲು ಬೇನೆ ಅಥವಾ ಧನುರ್ವಾಯು ಇರುವುದು, ಮೈಕೋಪ್ಲಾಸ್ಮಾ, ನೆರಡಿ ರೋಗ, ಕಂದು ರೋಗ, ಕುಡಿ ಸಿಡುಬು ರೋಗ, ಮೇಕೆ ಸಿಡುಬು, ನೀಲಿ ಕಾಯಿಲೆ, ನೀಲಿ ನಾಲಿಗೆ ಕಾಯಿಲೆ, PPR, ಕಾಲುಬಾಯಿ ಜ್ವರ, ORF, CCPP, ಫುಟ್ ರಾಟ್ ಮತ್ತು ಇನ್ನೂ ಅನೇಕ ಕಾಯಿಲೆಗಳನ್ನು ಇದ್ದಾಗ ಅದು ಏನು ಮಾಡ್ತಾರೆ ಅಂತಂದರೆ ಈ ಕುರಿಗಳಿಗೆ ವಿಶೇಷವಾದ ಒಂದು ರಕ್ಷಣೆಯನ್ನು ಕೊಡೋದು ಸಹಿತ ಈ ನಿಗಮದ ಒಂದು ಕಾರ್ಯ. ಇನ್ನು ಮತ್ತೊಂದು ಬಹಳ ವಿಶೇಷ ಸಂದರ್ಭ ಅಂದರೆ ವಿಷಪೂರಿತ ಆಹಾರ ಸೇವನೆ ಮತ್ತು ವಿಷಪೂರಿತ ಗಿಡಮರಗಳ ಸೊಪ್ಪು ಸೇವನೆಯಿಂದ ಬರುವಂತಹ ಒಂದಷ್ಟು ಕಾಯಿಲೆಗಳು, ಅವುಗಳಿಂದಲೂ ಸಹಿತ ಪರಿಹಾರವನ್ನು ಕೊಡ್ತಾರೆ. ಹಾಗಿದ್ದರೆ ಈ
ಕುರಿಗಳು ತೀರಿಕೊಂಡಾಗ ಸಲ್ಲಿಸಬೇಕಾದಂತಹ ದಾಖಲೆ ಅಂತಂದರೆ ಕುರಿ ಮೇಕೆಗಳ ಶವಗಳ ಜೊತೆ ಮರಣೋತ್ತರ ಪರೀಕ್ಷೆ ಮಾಡಿದ ಇಲಾಖೆಯ ಪಶುವೈದ್ಯರಿರುವ ಬಣ್ಣದ ಫೋಟೋ ತೆಗೆಸಿ ಸದರಿ ಪಶುವೈದ್ಯರಿಂದಲೇ ಅದನ್ನು ದೃಢೀಕರಿಸುವುದು ಬಹಳ ಕಡ್ಡಾಯ. ಕುರಿ ಮೇಕೆಗಳ ಮರಣೋತ್ತರ ವರದಿ, ಪ್ರತಿ ಕುರಿ ಮೇಕೆಗಳಿಗೆ ಪ್ರತ್ಯೇಕ ಶವ ಪರೀಕ್ಷಾ ವರದಿಯನ್ನು ಮಾಡಬೇಕಾಗತ್ತೆ. ತಾಲೂಕು ಸಮಿತಿ ವರದಿ ಅದನ್ನು ಸಲ್ಲಿಸಬೇಕು. ಅಪಘಾತ ಸಂದರ್ಭದಲ್ಲಿ ಪ್ರಾಥಮಿಕ FIR ತನಿಖೆಯನ್ನು ಅದು ಇರಬೇಕಾಗತ್ತೆ. 5ಕ್ಕಿಂತ ಹೆಚ್ಚು ಕುರಿಮರಿಗಳು ಅಥವಾ ಮೇಕೆಗಳು ಮರಣ ಹೊಂದಿದಲ್ಲಿ ಪ್ರಯೋಗಾಲಯದಿಂದ ದೃಢೀಕರಿಸಿದ ಪ್ರಮಾಣ ಪತ್ರ ಕೊಡಬೇಕು, ಸಮೀಪದ ಪ್ರಯೋಗಾಲಯದಿಂದ. ಈ ಯೋಜನೆ ಏನಿದೆ 2016-17ರಿಂದ ಪ್ರಾರಂಭವಾಗಿದೆ. ಇದರಲ್ಲಿ ಅನೇಕ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘಗಳ ಪರಿಶಿಷ್ಟ ಜಾತಿ ಮತ್ತು ಸದಸ್ಯರುಗಳಿಗೆ 10+1 ಕುರಿ ಮೇಕೆಗಳನ್ನು ಪ್ರತಿ ಘಟಕಕ್ಕೆ 67,440ಗಳ ವೆಚ್ಚದಲ್ಲಿ ಪೂರೈಸಲಾಗಿದೆ. ಈ ಘಟಕದ ವೆಚ್ಚದಲ್ಲಿ 50% ಅದು 33,720ಗಳನ್ನು ನಿಗಮದ ವತಿಯಿಂದ ಸಹಾಯಧನವಾಗಿ ಕೊಡಲಾಗಿದೆ. ಉಳಿಕೆ ಮೊತ್ತ 33,720ಗಳನ್ನು ಸಾಲದ ರೂಪದಲ್ಲಿ ರಾಷ್ಟ್ರೀಕೃತ ಗ್ರಾಮೀಣ ಸಹಕಾರಿ ಬ್ಯಾಂಕುಗಳ ವತಿಯಿಂದ ಒದಗಿಸಲಾಗಿದೆ. ಹಾಗೂ ಈ ಕುರಿಗಳ ಘಟಕ ಹೇಗಿದೆ: 10+1, 10 ಹೆಣ್ಣು ಕುರಿ ಮತ್ತು 1 ಗಂಡು ಕುರಿ ಟಗರಿನ ಖರೀದಿಗಾಗಿ 55,000 ರೂಪಾಯಿ ಮತ್ತು 1 ಬಿತ್ತನೆ ಟಗರು ಹೋತ ಖರೀದಿಗಾಗಿ 7,000 ರೂಪಾಯಿ ಸಬ್ಸಿಡಿಯನ್ನು ಕೊಟ್ಟಿದ್ದಾರೆ. ಆಹಾರ ಮತ್ತು ಇತರ ವೆಚ್ಚಕ್ಕಾಗಿ 5,440, ಒಟ್ಟು ವೆಚ್ಚ 67,440, ಇದರಲ್ಲಿ 33,720 ಸಬ್ಸಿಡಿ. ಈ ರೀತಿ ಅನೇಕ ಯೋಜನೆಗಳನ್ನು ಈ ಸಂಘ ಇದು ಹಾಕಿಕೊಂಡಿದೆ. ವೈಜ್ಞಾನಿಕ ಕುರಿ ಸಾಕಾಣಿಕೆಯಲ್ಲಿ ಅನೇಕ ಜನರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಸಂಘ. ಇದಲ್ಲದೆ ಕುರಿ ಶಿಬಿರಾರ್ಥಿಗಳ ಪ್ರಯಾಣ ವೆಚ್ಚ, ಕಾಫಿ, ಊಟಿ, ತಂಡ ವೆಚ್ಚ ಇತ್ಯಾದಿಗಳಿಗೆ ಪ್ರತಿ ಶಿಬಿರಾರ್ಥಿಗೆ 250ರಂತೆ ವೆಚ್ಚ ಮಾಡಲಾಗ್ತಾ ಇದೆ. ಮತ್ತು ಈ ವಿವಿಧ ಕಾರ್ಯಕ್ರಮಗಳ ಕುರಿತು ಪ್ರಚಾರ ಹಾಗೂ ಕಿರು ಹೊತ್ತಿಗೆಗಳನ್ನು ಸಹಿತ ಇದರಿಂದ ಬಿಡುಗಡೆ ಮಾಡಿದೆ. ಸಂಕಷ್ಟದಲ್ಲಿರುವಂತಹ ಕುರಿಗಾರರಿಗೆ ಒಂದಾವೃತ್ತಿ ಪ್ರೋತ್ಸಾಹವನ್ನು ಕೊಟ್ಟು 230 ಸಂಘಗಳಿಗೆ 1,150 ಲಕ್ಷ ಅಂದರೆ ಅಷ್ಟು ಹಣವನ್ನು ಅಲ್ಲಿ ಕೊಟ್ಟಿದ್ದಾರೆ. ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಕುರಿ ಮತ್ತು ಅಭಿವೃದ್ಧಿ, ಉಣ್ಣೆ ಮತ್ತು ಅಭಿವೃದ್ಧಿ ಯೋಜನೆ, SWIS ಶೀಪ್ ಆ್ಯಂಡ್ ವೂಲ್ ಇಂಟೆನ್ಸಿವ್ ಸ್ಕೀಮ್ ಇದಲ್ಲದೆ ವಿವಿಧ ಅನೇಕ ಯೋಜನೆಗಳನ್ನು ಸಹಿತ ಈ ಕೇಂದ್ರದಿಂದ ಮಾಡಲಾಗ್ತಾ ಇದೆ. ಇದಾದ ಮೇಲೆ ಪ್ರಮಾಣಿತ ಸಂವರ್ಧನಾ ಘಟಕ ಅಥವಾ ಸರ್ಟಿಫೈಯಿಂಗ್ ಬ್ರೀಡಿಂಗ್ ಯೂನಿಟ್ ಅಂತ ಸಹಿತ ಒಂದು ಉದ್ದೇಶ ಸಹಿತ ಈ ನಿಗಮಕ್ಕೆ ಇದೆ. ಇತರ ಅಂದರೆ ಕರ್ನಾಟಕ ಕುರಿ ಮತ್ತು ಅಭಿವೃದ್ಧಿ ನಿಗಮದ ಅಧೀನದಲ್ಲಿರುವಂತಹ ಕುರಿ ಸಂವರ್ಧನಾ ಕೇಂದ್ರಗಳ ವಿವರ ಹೀಗಿದೆ. ಕುರಿ ಸಂವರ್ಧನಾ ಮತ್ತು ತರಬೇತಿ ಕೇಂದ್ರ ದನಗೂರು, ಮಂಡ್ಯ ಜಿಲ್ಲೆ. ಎಕರೆ ವಿಸ್ತೀರ್ಣ 336. ಕುರಿಗಳ ಸಂಖ್ಯೆ ಅಲ್ಲಿರುವುದು 700. ಕುರಿಗಳ ತಳಿ ಬಂಡೂರು. ಕುರಿ ಸಂವರ್ಧನಾ ತರಬೇತಿ ಕೇಂದ್ರ ಕುದಾಪುರ, ಚಿತ್ರದುರ್ಗ ಜಿಲ್ಲೆ. ಇದರಲ್ಲಿ ಇರುವುದು ಡೆಕ್ಕನಿ. ಕುರಿ ಸಂವರ್ಧನಾ ಕೇಂದ್ರ ಗುತ್ತಲ, ಹಾವೇರಿ ಜಿಲ್ಲೆ. ಇಲ್ಲಿ ಡೆಕ್ಕನಿ ಮತ್ತು ರ್ಯಾಂಬಲೈ ಕುರಿಗಳು ಇಲ್ಲಿದ್ದಾವೆ. ಕುರಿ ಸಂವರ್ಧನಾ ಕೇಂದ್ರ ಅನಗವಾಡಿ, ಬಾಗಲಕೋಟೆ ಜಿಲ್ಲೆ. 41.37 ಎಕರೆ ಜಾಗ ಇದೆ ಇದಕ್ಕೆ. ಇಲ್ಲಿ ಉಸ್ಮಾನಾಬಾದಿ ತಳಿಯನ್ನು ಸಾಕ್ತಾರೆ. ಕುರಿ ಸಂವರ್ಧನಾ ಕೇಂದ್ರ ಸುತ್ತಟ್ಟಿ, ಬೆಳಗಾವಿ ಜಿಲ್ಲೆ. ಇದಕ್ಕೆ ಎಳಗ ಅಥವಾ ಡೆಕ್ಕನಿ ಎರಡೂ ಇದನ್ನು ಸಾಕ್ತಾರೆ. ಇಷ್ಟು ಅಂದರೆ ಮಂಡ್ಯ ಜಿಲ್ಲೆಯಲ್ಲಿದೆ, ಕುದಾಪುರ ಚಿತ್ರದುರ್ಗದಲ್ಲಿದೆ, ಹಾವೇರಿಯಲ್ಲಿ, ಬಾಗಲಕೋಟೆ ಮತ್ತು ಬೆಳಗಾವಿ ಇಲ್ಲಿ ಇವೆಲ್ಲ ಇದ್ದಾವೆ. ಇದಿಷ್ಟು ಈ ಕರ್ನಾಟಕ